ವೆಲ್ಕಮ್ ಟು ಆಶಿ ಅಡಿಗೆ. ನಾನಿವತ್ತು ನಿಮಗೆ ಚಿಕನ್ ಗ್ರೀನ್ ಮಸಾಲಾನ ಹೇಗೆ ಮಾಡೋದು ಅಂತ ಪ್ರಾಪರಾಗಿ ಹೇಳ್ಕೊಡ್ತೀನಿ. ನೀವು ಒಂದ್ಸರಿ ಇದನ್ನು ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಚಿಕನ್ ಗ್ರೀನ್ ಮಸಾಲ. ನಾವು ಹಾಫ್ ಕೆ ಜಿ ಚಿಕನ್ನ ತೊಗೊಳ್ಳೋಣ. ಇದಕ್ಕೋಸ್ಕರ ಏನು ಬೇಕು ಫಸ್ಟ್ ಅಂತ ನೋಡ್ಕೊಳ್ಳೋಣ. ಫಸ್ಟು ಒಂದು ಈರುಳ್ಳಿನ ನೀಟಾಗಿ ಕಟ್ ಮಾಡ್ಕೋಬೇಕು, ಒಂದು ಟೊಮ್ಯಾಟೋನ ನೀಟಾಗಿ ಕಟ್ ಮಾಡ್ಕೋಬೇಕು, ಮತ್ತು ಒಂದು ಹಸಿಮೆಣಸು, ಇದನ್ನು ನಾವು ಪಲಾವ್ ಎಲೆ ಅಂತ ಹೇಳ್ತೀವಿ, ಇದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಬೇ ಲೀಫ್ ಇದನ್ನು ಕೂಡ ಒಂದು 2-3 ಚಿಕ್ಕ ಪೀಸ್ನ ತೊಗೊಳ್ಳೋಣ. ನೆಕ್ಸ್ಟ್ ನಾನು ಹಾಫ್ ಕೆ ಜಿ ಚಿಕನ್ನ ನೀಟಾಗಿ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಚಿಕನ್ ಹುರಿಯೋದಕ್ಕೆ ಏನೇನು ಬೇಕು ಅದನ್ನು ಹಾಕ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು, ನೆಕ್ಸ್ಟು ನಾವು ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ನೀಟಾಗಿ ಎಷ್ಟು ಕ್ವಾಂಟಿಟಿ ಅಷ್ಟು ಆಯಿಲ್ ಬೇಕು ಅದನ್ನು ನೋಡಬೇಕು. ಬಿಕಾಸ್ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಚಿಕನ್ನಲ್ಲಿ ಫ್ಯಾಟ್ ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಆಯಿಲ್ನ ಹಾಕೋ ಅವಶ್ಯಕತೆ ಇಲ್ಲ. ನಾವು ಚಿಕನ್ನ ನೋಡಿಬಿಟ್ಟು ಒಂದು ಪ್ರಾಪರಾಗಿ ಆಯಿಲ್ನ ಆ್ಯಡ್ ಮಾಡ್ಕೋಬೇಕು. ಆಯಿಲು ತುಂಬಾ ಹಾಕೋದು ಬೇಡ. ನಾನು ನೋಡಿ ಇದರಲ್ಲಿ 1/4 ಸೌಟಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಫ್ ಕೆ ಜಿ ಚಿಕನ್ಗೆ. ಇದು ಆಯಿಲ್ ಬಂದುಬಿಟ್ಟು ನೀಟಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಅದಕ್ಕೆ ಆನಿಯನ್ ಕಟ್ ಮಾಡ್ಕೊಂಡಿರ್ತೀವಲ್ವ, ಆ ಆನಿಯನ್ನ ಈ ಬಿಸಿಯಾಗಿರುವಂತಹ ಎಣ್ಣೆಗೆ ಹಾಕಬೇಕು. ನಾವು ಒಂದು ಆನಿಯನ್ನ ಕಟ್ ಮಾಡ್ಕೊಂಡಿವಿ, ಬಟ್ ಇದರಲ್ಲಿ ನಾನು ಹಾಫ್ ಅಷ್ಟು ಮಾತ್ರ ಚಿಕನ್ ಹುರಿಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಫ್ ಆನಿಯನ್ನ ಇಟ್ಕೊಂಡಿದ್ದೀನಿ, ಇನ್ನು ಹಾಫ್ ಆನಿಯನ್ನ ಎಣ್ಣೆಗೆ ಹಾಕಿದ್ದೀನಿ. ಇದನ್ನು ನಾವು ನೀಟಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ಬಂದುಬಿಟ್ಟು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಲಾವ್ ಎಲೆ ಮತ್ತು ಬೇ ಲೀಫ್ ಮತ್ತು ಒಂದು ಹಸಿಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಬಂದುಬಿಟ್ಟು ಇದಕ್ಕೆ ಹುರಿಯೋದಕ್ಕೆ ಹಾಕಬೇಕು. ನೋಡಿ ಎಷ್ಟು ನೀಟಾಗಿ ಹುರಿತದೆ. ಈ ಥರ ಹುರಿಯೋದ್ರಿಂದ ಎಣ್ಣೆಲಿ ಆ ಪಲಾವ್ ಎಲೆದು ಎಲ್ಲ ಆ ಫ್ಲೇವರು ಆ ಚಿಕನ್ಗೆ ನೀಟಾಗಿ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಹಾಫ್ ಟೊಮ್ಯಾಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದರಲ್ಲಿ ಹಾಫ್ ಕ್ವಾಂಟಿಟಿನ ಹಾಕಬೇಕು. ಇನ್ನು ಹಾಫ್ ಬಂದುಬಿಟ್ಟು ನಾನು ಚಿಕನ್ ಗ್ರೇವಿ ಮಸಾಲ ರೆಡಿ ಮಾಡ್ಕೊಳ್ತಿದ್ದೀನಲ್ವ, ಅದಕ್ಕೆ ಆ ಹಾಫ್ ಟೊಮ್ಯಾಟೋನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಬಂದುಬಿಟ್ಟು ಇದನ್ನು ತುಂಬ ನೀಟಾಗಿ ಪ್ರಾಪರಾಗಿ ಹುರ್ಕೋಬೇಕು. ಈ ಥರ ಇದು ನೀಟಾಗಿ ಉಪ್ಪು ಹಾಕೋದ್ರಿಂದ ನೀಟಾಗಿ ಆನಿಯನ್ ಮತ್ತು ಟೊಮ್ಯಾಟೊ ನೀಟಾಗಿ ಬಂದುಬಿಡುತ್ತೆ ಎಣ್ಣೆಯಲ್ಲಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಟೊಮ್ಯಾಟೊ ಎಲ್ಲ ಸ್ವಲ್ಪ ಲೈಟಾಗಿ ಕರಗಿದೆ. ನೆಕ್ಸ್ಟು ಕ್ಲೀನ್ ಮಾಡಿಟ್ಕೊಂಡಿದ್ದೀನಲ್ವ, ಆ ಹಾಫ್ ಕೆ ಜಿ ಚಿಕನ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ನೀಟಾಗಿ ಈ ಥರ ಹಾಕಿಬಿಟ್ಟು ಚಿಕನ್ನ ನಾವು ನೀಟಾಗಿ ತೊಳೆದಿಟ್ಕೊಂಡಿರ್ಬೇಕು. ಫಸ್ಟಿಗೆ ಹಾಕಿಬಿಟ್ಟು ನೀಟಾಗಿ ತಿರುಗಿಸ್ಬೇಕು. ನೋಡಿ ಚಿಕನ್ ಎಲ್ಲೋ ಎಲ್ಲ ಕಾಣಿಸ್ತದೆ, ಬಿಕಾಸ್ ನಾನು ಅರಿಶಿನದ ಪುಡಿನ ಫಸ್ಟು ತೊಳಿಬೇಕಾದ್ರೆ ಹಾಕಿದ್ದೀನಲ್ವ, ಸೊ ಹಾಗಾಗಿ ನಿಮಗೆ ಇದು ಅರಿಶಿನ ಅನ್ನಿಸ್ತಾ ಇದೆ, ಸ್ವಲ್ಪ ಲೈಟಾಗಿ ಅರಿಶಿನ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಿ, ಇಲ್ಲಿ ನಾವು ಅಂದರೆ ಸ್ವಲ್ಪ ಆವಾಗ ನಾವು ತುಂಬ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಉಪ್ಪನ್ನು ಹಾಕಿದ್ವಿ. ಈಗ ಬಂದುಬಿಟ್ಟು ಸ್ವಲ್ಪ ಅರಿಶಿನದ ಪುಡಿನ ಹಾಕಬೇಕು. ಚಿಕನ್ನ ಹಾಗೆ ಬೇಯಿಸ್ಬಿಟ್ರೆ ನಮಗೆ ವೈಟ್ ಅನಿಸುತ್ತೆ ಪೀಸು, ಅವಾಗ ಚೆನ್ನಾಗಿ ಅನಿಸಲ್ಲ. ಸೊ ಅರಿಶಿನದ ಪುಡಿನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಒಂದೇ ಸರಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು, ಬಿಕಾಸ್ ನಾವು ಆಮೇಲೆ ನೀರು ಹಾಕ್ತೀವಿ ಅದಕ್ಕೆ. ಸೊ ಇಲ್ಲಿ ಒಂದು ಸ್ವಲ್ಪ ಅಷ್ಟು ಉಪ್ಪು ಹಾಕ್ಕೊಳ್ಳೋದು. ಸೊ ಪೀಸ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿದ್ರೆ ಸಾಕು. ಒಂದೇ ಸರಿ ನಾವು ಉಪ್ಪು ಹಾಕಿಬಿಟ್ರೆ ಪೀಸ್ ಎಲ್ಲ ಬಂದುಬಿಟ್ಟು ತುಂಬ ಉಪ್ಪು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಹಾಕಿಬಿಟ್ಟು ನೆಕ್ಸ್ಟು ಇದಕ್ಕೆ ಒಂದು ಪ್ಲೇಟ್ನ ಅಥವಾ ಏನಾದರೂ ಲಿಡ್ ಅದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಬೇಕು. ನೆಕ್ಸ್ಟ್ ನೋಡಿ 1-2 ಮಿನಿಟ್ಸ್ ಆದಮೇಲೆ ಇದರಲ್ಲಿ ಚಿಕನಲ್ಲಿ ನೀರು ಬಿಟ್ಕೊಳ್ತಾ ಇದೆ. ಈ ಥರ ಆದಮೇಲೆ ಇದಕ್ಕೆ ನಾವು ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸಬೇಕು. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಜಾಸ್ತಿ ಆಯಿಲ್ ಹಾಕ್ಬಿಟ್ಟು ಚಿಕನ್ನ ಬೇಯಿಸ್ತಾರೆ, ನೀರೇ ಹಾಕಲ್ಲ ಅವರು. ಅದನ್ನ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ನಾವು ಈ ಚಿಕನ್ನ ನೀಟಾಗಿ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಜಾಸ್ತಿ ಆಯಿಲ್ ಹಾಕಿ, ತುಂಬ ಆಯಿಲ್ನ ಪ್ರಿಫರ್ ಮಾಡ್ತಾರಲ್ವ, ಅವ್ರು ಬಂದುಬಿಟ್ಟು ನೀರು ಹಾಕಲ್ಲ ಈ ಥರ ಚಿಕನ್ನ ಬಾಯ್ಲ್ ಮಾಡೋಕ್ಕೆ. ಫುಲ್ ಆಯಿಲಲ್ಲೇ ಫ್ರೈ ಮಾಡ್ತಾರೆ, ಬಟ್ ಅದು ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ನಾವು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ವಾಟರಲ್ಲಿ ಬೇಯಿಸೋದು ತುಂಬ ಒಳ್ಳೆಯದು.
ಅಂದರೆ ನೀಟಾಗಿ ಬೆಂದಿರುತ್ತೆ. ನಾವು ಆಯಿಲಲ್ಲಿ ಬೇಯಿಸಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಅದು ಅಷ್ಟೊಂದು ಹೆಲ್ತಿಗೆ ಒಳ್ಳೆಯದಲ್ಲ. ನಾನು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಜಾಸ್ತಿ ಮಸಾಲೆ ಕೂಡ ಯೂಸ್ ಮಾಡಲ್ಲ. ನೋಡಿ ಇದನ್ನ ಲಿಡ್ ಹಾಕಿ ಇದರ ಪಾಡಿಗೆ ಇದನ್ನು ಬೇಯೋದಕ್ಕೆ ಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಮಸಾಲ ರೆಡಿ ಮಾಡ್ಕೋಬೇಕು. ಇದಕ್ಕೆ 5 ಅಷ್ಟು ಹಸಿಮೆಣಸನ್ನ ತೊಗೊಳ್ಬೇಕು. ಅಂದರೆ ಖಾರ ನೋಡ್ಕೊಂಡು ತೊಗೋಬೇಕು. ನೆಕ್ಸ್ಟು ಹಾಫ್ ಈರುಳ್ಳಿ ಉಳಿದಿದೆಯಲ್ವಾ ಅದು. ನೆಕ್ಸ್ಟು ಹಾಫ್ ಟೊಮ್ಯಾಟೊ ಏನು ಉಳಿದಿದೆಯೋ ಅದು. ನೆಕ್ಸ್ಟು ಮಸಾಲೆ ಇಲ್ಲ ಕೊತ್ತಂಬರಿ ಸೊಪ್ಪಿಷ್ಟು, ನೆಕ್ಸ್ಟು ಪುದೀನ ಸೊಪ್ಪು ಮತ್ತು ಕಾಯಿ ತುರಿ ಇಷ್ಟನ್ನ ತೊಗೋಬೇಕು. ಮತ್ತು ಮಸಾಲೆಗೆ ಏನು ಬೇಕು ಅಂದರೆ ಹಾಫ್ ಇಂಚ್ ಆಗುವಷ್ಟು ಶುಂಠಿ, ನೆಕ್ಸ್ಟ್ ಬಂದುಬಿಟ್ಟು 1/4 ಹಿಡಿಯಷ್ಟು ಬೆಳ್ಳುಳ್ಳಿ. ತುಂಬ ಜಾಸ್ತಿ ಬೆಳ್ಳುಳ್ಳಿ ಹಾಕೋದು ಬೇಡ. 1 ಲವಂಗ, ಒಂದು 4, 5 ಕಾಳುಮೆಣಸು, 1, 2 ಪೀಸು ಚಕ್ಕೆ, 1 ಇದು ಸ್ಟಾರ್ ಅಂದರೆ ಮರಾಠಿ ಚಕ್ರ ಮೊಗ್ಗು ಅದು ಒಂದು, ಮತ್ತು ಮರಾಠಿ ಮೊಗ್ಗು 1, ಮತ್ತು 1 ಏಲಕ್ಕಿ. ಏಲಕ್ಕಿ ಫುಲ್ ಬೇಡ, ಒಂದು ಹಾಫ್ ಏಲಕ್ಕಿ ತೊಗೊಂಡ್ರೆ ಸಾಕು. ನಾನು ಇದರಲ್ಲಿ ಮಧ್ಯದಲ್ಲಿ ಏಲಕ್ಕಿ ಕಾಳನ್ನ ಸ್ವಲ್ಪ ತೆಗೆದಿದ್ದೀನಿ. ನೆಕ್ಸ್ಟ್ ಈ ಮಸಾಲೆನ ರೆಡಿ ಮಾಡ್ಕೊಳ್ಳೋಕ್ಕೆ ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಆ ಮಸಾಲೆ ಕೂಡ ಹಸಿ ಹಸಿ ಅಂತ ನಮ್ಗೆ ಅನ್ಸಲ್ಲ. ಸೊ ಆಯಿಲಲ್ಲಿ ಪ್ರಾಪರಾಗಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಮಸಾಲೆ ಕೂಡ. ಇದಕ್ಕೆ ಮಸಾಲೆಗೆ 1, 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೋಬೇಕು. ಇದನ್ನು ನೀಟಾಗಿ ಬಿಸಿ ಮಾಡ್ಕೋಬೇಕು ಫಸ್ಟ್ ನಾವು. ತುಂಬ ಆಯಿಲ್ ಹಾಕೋದೇನು ಬೇಡ, ಜಸ್ಟ್ ಎಷ್ಟು ಹುರಿಯೋದಕ್ಕೆ ಬೇಕೋ ಅಷ್ಟು ಪ್ರಮಾಣದಲ್ಲಿ ಆಯಿಲ್ ತೊಗೊಂಡ್ರೆ ಸಾಕು. ನೆಕ್ಸ್ಟ್ ನಾವು ಮಸಾಲೆಗೆ ರೆಡಿ ಮಾಡ್ಕೊಂಡಿರುವಂತಹ ಎಲ್ಲ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲನೂ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಸೇರಿಸ್ಬಿಟ್ಟು ಒಂದು ಸ್ವಲ್ಪ 1 ಮಿನಿಟ್ ಲೋ ಫ್ಲೇಮಲ್ಲಿ ಸ್ವಲ್ಪ ಆಯಿಲಲ್ಲಿ ಬಿಸಿ ಮಾಡಬೇಕು. ನೆಕ್ಸ್ಟು ಹಾಫ್ ಆನಿಯನ್ ಏನು ಉಳಿದಿತ್ತೋ ಆ ಹಾಫ್ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಅಂದರೆ ಹಸಿ ಹಸಿ ಫೀಲ್ ಕೊಡಲ್ಲ. ನಾವು ಈ ಥರ ಬೇಯಿಸ್ಬಿಟ್ಟು ಎಣ್ಣೆಲಿ ಹಾಕಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸಿ ಎಷ್ಟು ನೀಟಾಗಿ ಹೆಚ್ಚು ಫ್ರೈ ಆಗ್ತಾ ಇದೆ ನೋಡಿ. ಈ ಥರ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಹಾಫ್ ಟೊಮ್ಯಾಟೊ ಏನು ಉಳಿದಿದೆಯೋ ಆ ಟೊಮ್ಯಾಟೊನ ಹಾಕಿಬಿಟ್ಟು, ಹಾಫ್ ಟೊಮ್ಯಾಟೊ ಮತ್ತು ಹಾಫ್ ಈರುಳ್ಳಿನ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಬಂದುಬಿಟ್ಟು ಹಸಿಮೆಣಸು ಏನಿದೆಯೋ ತೊಗೊಂಡಿದ್ದೇವೆ 5 ಹಸಿಮೆಣಸು. ಅಂದರೆ ಇದು ಬಂದುಬಿಟ್ಟು ನಮಗೆ ಒಂದೊಂದ್ಸರಿ ಹಸಿಮೆಣಸು ತುಂಬ ಖಾರ ಇರುತ್ತೆ, ಕೆಲವೊಂದು ಸರಿ ಅಷ್ಟೊಂದು ಖಾರ ಇರಲ್ಲ. ಸೊ ಅದು ಹಸಿಮೆಣಸು ಯಾವ ಥರ ಇದೆ ಅಂತ ನೋಡಿಕೊಂಡು ನಾವು ತೊಗೊಳ್ಬೇಕು. ನೆಕ್ಸ್ಟ್ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಉಪ್ಪು ಹಾಕೊಳ್ಳೋದ್ರಿಂದ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೀಟಾಗಿ ಕರಗಿಬಿಟ್ಟು ಈ ಟೊಮ್ಯಾಟೊ ಎಲ್ಲ ನೀಟಾಗಿ ಪ್ರಾಪರಾಗಿ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ. ಸೊ ಈ ಥರ ನೋಡಿ, ಈ ಥರ ನೀಟಾಗಿ ಹುರ್ಕೊಳ್ಬೇಕು. ಈ ಥರ ಹುರಿಯೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ. ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ನಾನು ಫಸ್ಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಕ್ಲೀನ್ ಮಾಡಿಟ್ಟುವಂತಹ ಪುದೀನ ಸೊಪ್ಪು, ನಾವು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಪುದೀನ ಸೊಪ್ಪು ಸ್ವಲ್ಪ ಪ್ರಮಾಣದಲ್ಲಿ ಪುದೀನ ಸೊಪ್ಪು ಹಾಕ್ಕೊಂಡ್ರೆ ಸಾಕು ನಾವು ಗ್ರೀನ್ ಮಸಾಲ ಮಾಡೋದಕ್ಕೆ. ನೋಡಿ ಇದನ್ನು ನಾವು ನೀಟಾಗಿ ಈ ಥರ ಚಿಕ್ಕದಾಗಿ ಆಗಬೇಕು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ನೀಟಾಗಿ ಆಯಿಲಲ್ಲಿ ಫ್ರೈ ಆಗಿಬಿಟ್ಟು ಒಂದು ಪ್ರಾಪರ್ ಟೇಸ್ಟ್ನ ಕೊಡುತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ. ನೋಡಿ ಎಷ್ಟು ನೀಟಾಗಿ ಫ್ರೈ ಆಗ್ತಿದೆ ಅಲ್ವಾ. ಈ ಥರ ನಿಧಾನಕ್ಕೆ ಬಾಡಿಸ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಾವು ಬೇರೆ ಏನು ನಾನು ಚಿಕನ್ ಮಸಾಲ ಆ ಥರ ಎಲ್ಲ ಏನೂ ಹಾಕ್ಕೊಳ್ಳಲ್ಲ. ಇಷ್ಟೇ ಮಸಾಲ. ಅಂದರೆ ಆಮೇಲೆ ಇದು ಬಂದುಬಿಟ್ಟು ತುಂಬ ಮೈಲ್ಡ್ ಆಗಿರುತ್ತೆ ಮಸಾಲ, ತುಂಬ ಸ್ಟ್ರಾಂಗ್ ಅನಿಸಲ್ಲ. ತುಂಬ ಏಜ್ ಆದವ್ರು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕೊತ್ತಂಬರಿ ಪುಡಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ನೀಟಾಗಿ ಸ್ವಲ್ಪ ತಿರುಗಿಸ್ಕೊಂಡು ನೆಕ್ಸ್ಟು ನಾನು ಇನ್ನೂ ಒಂದು ಪುಡಿ ಯೂಸ್ ಮಾಡೋದು ಗರಂ ಮಸಾಲ. ಇದನ್ನು ಕೂಡ ನಾನು 1/4 ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ತೀನಿ. ತುಂಬ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾನು ಆಲ್ರೆಡಿ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೆ. 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಎಣ್ಣೆಯಲ್ಲಿ. ಅದು ಹಸಿ ಸ್ಮೆಲ್ ಹೋಗೋವರೆಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಲಾಸ್ಟಿಗೆ ಬಂದುಬಿಟ್ಟು ಫ್ಲೇಮ್ನ ಆಫ್ ಮಾಡಿ ನಾನು ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಫ್ಲೇಮ್ ಆಫ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿರೋ ಹಾಲಿರುತ್ತಲ್ವ, ತೆಂಗಿನ ಹಾಲು ಹೊರಟೋಗಲ್ಲ. ಈ ಥರ ನೀಟಾಗಿ ಫ್ಲೇಮ್ ಆಫ್ ಮಾಡಿ ನೆಕ್ಸ್ಟ್ ಇದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಹುರ್ಕೊಂಡಿರೋವಂತಹ ಪದಾರ್ಥನ ಅಷ್ಟನ್ನು ಇದಕ್ಕೆ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಹಾಗೆಯೇ ವಿತೌಟ್ ನೀರು ಹಾಕದೆ ಹಾಗೆ ಒಂದು ಮಿಕ್ಸಿಯಲ್ಲಿ ರುಬ್ಕೊಂಡು ನೆಕ್ಸ್ಟು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿಬಿಟ್ಟು ವಾಟರ್ನ ಆ್ಯಡ್ ಮಾಡಿ, ನೋಡಿ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇಷ್ಟು ನೀರು ಹಾಕ್ಕೊಂಡು ನೀಟಾಗಿ ಪ್ರಾಪರಾಗಿ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ನಮಗೆ
ಗ್ರೀನ್ ಮಸಾಲ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಇದೆ ಅಲ್ವಾ? ಸಿ ತುಂಬ ಚೆನ್ನಾಗಿ ಅನ್ಸುತ್ತೆ. ಇದು ಹಸಿ ಸ್ಮೆಲ್ ಅನ್ಸಲ್ಲ. ನೆಕ್ಸ್ಟು ನಾವು ಚಿಕನ್ನ ಏನು ಬೇಯೋದಕ್ಕೆ ಇಟ್ಕೊಂಡಿದ್ದೇವೋ ಆ ಚಿಕನ್ನ ಓಪನ್ ಮಾಡಿ ನೋಡಿ, ಅದು ನೀಟಾಗಿ ಪ್ರಾಪರಾಗಿ ಇವಾಗ ಬೆಂದಿರುತ್ತೆ. ನಾವು ಚಿಕನ್ನ ಹೇಗೆ ಬೆಂದಿದೆಯೋ ಇಲ್ಲ ಅಂತ ನೋಡೋದು, ಫಸ್ಟ್ ನಾವು ಒಂದು ಸ್ಕಿನ್ ಇದೆಯಲ್ಲ, ಈ ಸ್ಕಿನ್ನ ಕಟ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅದು ಒಂದೇ ಸರಿ ಪ್ರಾಪರಾಗಿ ಕಟ್ಟಾದರೆ ಅದನ್ನು ಚಿಕನ್ನು ಬೆಂದಿದೆ ಅಂತ. ನೋಡಿ ನಾನಿಲ್ಲಿ ಸ್ಕಿನ್ನ ಕಟ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಕಟ್ಟಾಗಿ ಬಂತು. ಸೊ ಇದು ಚಿಕನ್ ಬೆಂದಿದೆ ಅಂತ. ಇಲ್ಲ ಅಂದರೆ ನಾವು ಈ ಮಸಾಲೆ ಬಂದುಬಿಟ್ಟು ಚಿಕನ್ ಮೂಳೆಯಿಂದ ಬಿಟ್ಟರೆ ಆವಾಗ ಕೂಡ ಇದು ಚಿಕನ್ನು ಪ್ರಾಪರಾಗಿ ಬಾಯ್ಲ್ ಆಗಿದೆ ಅಂತ ಹೇಳಿ ಅರ್ಥ. ನಾವು ಹಾಗೆ ಹಸಿ ಇದ್ದಾಗ ಖಾರ ಹಾಕಬಾರ್ದು. ಚಿಕನ್ನ ಮೇಯ್ನಾಗಿ ಪ್ರಾಪರಾಗಿ ಬೇಯಿಸ್ಕೊಂಡು ಆದಮೇಲೆಯೇ ನಾವು ರುಬ್ಕೊಂಡಿರುವಂತಹ ಮಸಾಲಾನ ಆ್ಯಡ್ ಮಾಡಬೇಕು. ಆವಾಗ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ನಾನು ರುಬ್ಕೊಂಡಿರುವಂತಹ ಗ್ರೀನ್ ಮಸಾಲನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ನು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಗ್ರೀನ್ ಮಸಾಲ ಆ್ಯಡ್ ಮಾಡಿ ನೆಕ್ಸ್ಟ್ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಇದೆ ಅಲ್ವಾ? ನಾವು ಇದಕ್ಕೆ ಖಾರದ ಪುಡಿ ಈ ಥರ ಏನೂ ಹಾಕ್ಕೊಳ್ಳೋದಿಲ್ವಲ್ಲ. ಸೊ ಹಾಗಾಗಿ ಇದು ಪ್ರಾಪರಾಗಿ ನಮಗೆ ಗ್ರೀನ್ ಕಲರ್ ಇರುತ್ತೆ. ಸೊ ನೋಡಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ವಾಟರ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಎಷ್ಟು ಚೆನ್ನಾಗಿದೆ ಅಲ್ವಾ? ಗ್ರೀನ್ ಕಲರಾಗಿ ತುಂಬ ಚೆನ್ನಾಗಿದೆ. ಈ ಸ್ಟೇಜಲ್ಲಿ ನೀವು ಉಪ್ಪು ಮತ್ತು ಖಾರ ಸಾಕಾ ಅಂತ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಆ್ಯಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಉಪ್ಪೆಲ್ಲ ಕಡಿಮೆ ಆಗಿದ್ರೆ ಅಥವಾ ಖಾರ ಎಲ್ಲ ಕಡಿಮೆ ಆಗಿದ್ರೆ ಒಂದು ಹಸಿಮೆಣಸನ್ನ ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಸಾಕು, ಖಾರ ಇದಕ್ಕೆ ಬಿಟ್ಕೊಳ್ಳುತ್ತೆ. ನಾನು ತೊಗೊಂಡಿರುವಂಥ ಹಸಿಮೆಣಸು ತುಂಬ ಚೆನ್ನಾಗಿತ್ತು. ಖಾರ ಅಂದರೆ ತುಂಬ ಉರಿ ಖಾರ ಅಂತಾರಲ್ವ ಆ ಥರ ಇರಲಿಲ್ಲ, ಲೈಟ್ ಮೀಡಿಯಮ್ ಖಾರ ಇತ್ತು. ಸೊ ಹಾಗಾಗಿ ನಾನು ಇದಕ್ಕೆ ಏನು ಕಟ್ ಮಾಡಾಗ್ತಾಯಿಲ್ಲ. ಖಾರ ಬಂದುಬಿಟ್ಟು ಪರ್ಫೆಕ್ಟ್ ಆಗಿದೆ. ನಮಗೆ ಇನ್ನೂ ಒಂದು ಖಾರ ಕುದಿಬೇಕಾದ್ರೆ ಗೊತ್ತಾಗುತ್ತೆ ಉಪ್ಪು ಸಾಕಾಗಿದೆಯೋ ಇಲ್ಲ ಅಂತ. ನೋಡಿ ಇಲ್ಲಿ ಇವಾಗ ನೊರೆ ಬಂದಿದೆ. ಈ ತರಹ ಬಂದರೆ ಅದಕ್ಕೆ ನಾವು ಉಪ್ಪು ಕಡಿಮೆ ಆಗಿದೆ ಅಂತ ಪ್ರಾಪರಾಗಿ ಗೊತ್ತಾಗುತ್ತೆ. ಸೊ ನಾವಿವಾಗ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಉಪ್ಪು ಬಂದುಬಿಟ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಕು. ಈ ಥರ ನೊರೆ ಬಂದಾಗ ಅದು ಉಪ್ಪು ಕಡಿಮೆ ಆಗಿದೆ ಅಂತ. ನೋಡಿ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಯಿತು ನಾನು ಉಪ್ಪು ಹಾಕಿದ್ಮೇಲೆ. ನೋಡಿ ಇವಾಗ ಗೊತ್ತಾಗ್ತಿದೆಯಲ್ವಾ ಡಿಫ್ರೆನ್ಸು? ಸೊ ಈ ಥರ ಬಂದರೆ ಉಪ್ಪು ಇವಾಗ ಕರೆಕ್ಟಾಗಿದೆ ಅಂತ. ಇದು ಫೈನಲ್ ಟಚ್ ಬಂದುಬಿಟ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಳ್ತೀವಿ. ನೆಕ್ಸ್ಟ್ ನಿಮ್ಗೆ ಬೇಕಿದ್ದರೆ ಲಿಂಬೆ ಹುಳಿನ ಕೂಡ ನಾವಿಲ್ಲಿ ಹಿಂಡ್ಕೊಳ್ಬೋದು. ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ನಾನು ಅಷ್ಟೊಂದು ಲಿಂಬೆ ಹಣ್ಣನ್ನ ಪ್ರಿಫರ್ ಮಾಡೋದಿಲ್ಲ, ಸೊ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ನೀವು ಟ್ರೈ ಮಾಡಿ, ಲಿಂಬೆ ಹುಳಿನ ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ತಿರ್ಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಇದನ್ನು ಗೀ ರೈಸ್ ಜೊತೆ ಟೇಸ್ಟ್ ಮಾಡಿ.